ಪುಸ್ತಕೋದ್ಯಮ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಕರುನಾಡಲ್ಲಿ ಒಂದು ಹೊಸ ಹೆಜ್ಜೆ ಈ ಪುಸ್ತಕ ಸಂತೆ ಅನ್ನುವಂಥದ್ದು. ಈಗಾಗಲೇ ನಾವು ಅನೇಕ ಸಂತೆಗಳನ್ನು ನಮ್ಮ ಬಾಲ್ಯದಿಂದ ನೋಡ್ತಾ ಬಂದಿದ್ದೀವಿ. ಕುರಿಗಳ ಸಂತೆ, ತರಕಾರಿ ಸಂತೆ, ದನಕರುಗಳ ಸಂತೆ, ಜೊತೆಗೆ ಮೊನ್ನೆ ನಮ್ಮ ಬೀರು ಶಂಕರ್ ಸರ್ ಚಿತ್ರಸಂತೆ ಕೂಡ ಮಾಡಿದ್ರು. ಈಗ ಹೊಸ ಸೇರ್ಪಡೆ ಪುಸ್ತಕ ಸಂತೆ ಅನ್ನುವಂಥದ್ದು. ಸಂತೆಯನ್ನು ಒಂದು ಗ್ರಾಮೀಣ ಮಟ್ಟಕ್ಕೆ ಇಳಿಸೋದಕ್ಕೆ ಒಂದು ಖುಷಿ ಇದೆ. ಯಾಕಂದರೆ ಸಂತೆಯಲ್ಲಿ ಅಷ್ಟೇ ಕೈಗೆಟುಕುವ ದರದಲ್ಲಿ ಎಲ್ಲವೂ ಸಿಗುತ್ತೆ ಅನ್ನುವಂಥದ್ದು ನಂಬಿಕೆ. ಈ ಸಂತೆ ಕೂಡ ಅದಕ್ಕೆ ಹೊರತಾಗಿಲ್ಲ. ಇದರ ವಿಶೇಷತೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೋಸ್ಕರ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯ ಕೇಂದ್ರ ಬಿಂದು ಇವತ್ತು ನಮ್ಮ BS ಉಗ್ರಪ್ಪ ಅವರು, ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್, ಹಾಗೂ ಈ ನಾಡಿನ ಒಬ್ಬ ಪ್ರಜ್ಞಾವಂತ, ಪ್ರಬುದ್ಧ ಮತ್ತು ಜನಪರ ಜನಪ್ರತಿನಿಧಿ, ರಾಜಕಾರಣಿ ಅವರು ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ. ಅವರನ್ನು ಯಾಕೆ ಆಹ್ವಾನಿಸಿದ್ದೀವಿ ಅನ್ನೋಂಥದ್ದನ್ನು ನಾನು ಹೇಳ್ತೀನಿ ಮುಂದುವರೆದಾಗಿ. ಅವರನ್ನು ಸ್ವಾಗತ ಕೋರ್ತೇನೆ. ಜೊತೆಗೆ ನಮ್ಮ ಪಕ್ಕದಲ್ಲಿರುವಂಥವರು ರೋಟರಿ ಕ್ಲಬ್ HSR ಈ ಕಾರ್ಯಕ್ರಮದ ಸಹಭಾಗಿತ್ವವನ್ನು ತಗೊಂಡಿರುವಂತಹ ರಾಜು ತ್ಯಾಗ್, ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಪ್ರಕಾಶಕರು ಮತ್ತು ಬರಹಗಾರರ ಸಂಘದ ರಾಜ್ಯಾಧ್ಯಕ್ಷರು, ಕನ್ನಡ ಸಾಹಿತ್ಯ ಲೋಕದಲ್ಲಿ ಮತ್ತು ಪ್ರಕಾಶನ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೆಲಸಗಳನ್ನು ಮಾಡ್ತಾರಂಥವ್ರು. ನಾಡಿನ ದೊರೆಗೆ ನಮ್ಮ ಆಹ್ವಾನಗಳನ್ನು ಕಾಲಕ್ಕೆ ಸಲ್ಲಿಸ್ತಾ ಈ ಪುಸ್ತಕೋದ್ಯಮವನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇರುವಂತಹ ಪ್ರಕಾಶಕರ ಸಂಘದ ಅಧ್ಯಕ್ಷರಾದಂತಹ ನಿಡಸಾಲೆ ಪುಟ್ಟಸ್ವಾಮಯ್ಯ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದರ ಜೊತೆಗೆ ಮತ್ತೊಂದು ಪ್ರಕಾಶಕರ ಸಂಘ ಇದೆ, ಅದು ಪ್ರಕಾಶಕರು ಬರಹಗಾರರ ಸಂಘ. ನಿಡಸಾಲೆ ಪುಟ್ಟಸ್ವಾಮಯ್ಯ ಅವರು ಕರ್ನಾಟಕ ಪ್ರಕಾಶಕರ ಸಂಘ ಪ್ರಕಾಶ್ ಕಂಬತ್ತಳ್ಳಿ ಅವರ ನೇತೃತ್ವದಲ್ಲಿ ಅದರ ಉಪಾಧ್ಯಕ್ಷರಾದಂತಹ ಜನಾರ್ದನ್ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ನನ್ನ ಬಲಭಾಗದಲ್ಲಿರುವಂತಹದ್ದು ವಿದ್ಯಾರ್ಥಿ ಮುಖಂಡರು ಮತ್ತು ಭಾರತೀಯ ಸೇವಾ ಸಮಿತಿಯ ಅಧ್ಯಕ್ಷರು ಆದಂತಹ ಅನಿಲ್ ರೆಡ್ಡಿ ಅವರು, ಅವರನ್ನು ಸ್ವಾಗತಿಸ್ತೀನಿ. ಮತ್ತು BN ಪರೆಡ್ಡಿ ಅಂತ ಹೇಳಿ ರಿಜಿಸ್ಟ್ರಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾಜಿ ರಿಜಿಸ್ಟ್ರಾರ್ ಅವರು, ಈಗ ಕನ್ನಡ ಪರ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಮ್ಮ ಭಾಗದ ಹಿರಿಯ ಮುಖಂಡರು ಕೂಡ ಹೌದು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾರೆ. ಏನಿದು ಪುಸ್ತಕ ಸಂತೆ ಅಂತ ಹೇಳೋದಾದರೆ, ಸುಮಾರು 100ಕ್ಕೂ ಹೆಚ್ಚು ಪ್ರಕಾಶಕರು ಒಂದೆಡೆ ಸೇರಿ ಅನೇಕ ಕನ್ನಡದ ಪುಸ್ತಕಗಳನ್ನು ಒಂದೇ ಕಡೆ ಸಿಗುವಂತೆ ಮಾಡಿ, ಸಾವಿರಾರು ಓದುಗರನ್ನು, ಸಾವಿರಾರು ಬರಹಗಾರರನ್ನು, ನೂರಾರು ಪ್ರಕಾಶಕರನ್ನು ಒಂದೆಡೆ ಸೇರುವಂತಹ ಒಂದು ಜಾಗ, ಒಂದೇ ಸೂರಿನಡಿ ಸೇರುವ ಜಾಗಕ್ಕೆ ನಾವಿಟ್ಟ ಹೆಸರು ಪುಸ್ತಕ ಸಂತೆ ಎನ್ನುವಂಥದ್ದು. ಈ ಪುಸ್ತಕ ಸಂತೆ ಕನ್ನಡದ ಮಟ್ಟಿಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಆಗ್ತಿತ್ತು. ಚಂಪಾವರ ಕಾಲದಲ್ಲಿ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಸಂತೆ ಅಂತ ಹೇಳಿ ಮಾಡ್ತಾ ಇದ್ರು. ಅದು ಬಿಟ್ಟರೆ ಈ ತರಹದ ಒಂದು ಸಂಘಗಳು, ಪ್ರಕಾಶಕರೇ ಸೇರಿಕೊಂಡು ಒಂದು ಸಂತೆಯನ್ನು ಮಾಡ್ತಕ್ಕಂಥದ್ದು ಇದೇ ಮೊದಲನೇ ಬಾರಿದ್ದು. ಆ ಒಂದು ಸಂತೆಯ ವಿಶಿಷ್ಟತೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕಿಂತ ಮುಂಚೆ, ಉಗ್ರಪ್ಪ ಸರ್ ಅವರು ನಮ್ಮ ಸಂಸದರು, ನಮ್ಮ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು, ಎಲ್ಲವೂ ನಮ್ಗೆ ಗೊತ್ತಿದೆ. ಆದರೆ ಅವರು ನಮ್ಮ HSR ಬಡಾವಣೆಯ ಒಬ್ಬ ನಾಗರಿಕರು ಕೂಡ. ಅವರು ಅಲ್ಲೇ ವಾಸ್ತವ್ಯ ಕೊಡ್ತಿದೆ ಸುಮಾರು ದಶಕಗಳಿಂದ. ಅವರ ಮನೆ ಪಕ್ಕದಲ್ಲಿ ಒಂದು ಉದ್ಯಾನವನ ಇದೆ, ಅದಕ್ಕೆ ಸ್ವಾಭಿಮಾನ ಉದ್ಯಾನವನ ಅಂತ ಹೆಸರಾಗಿದೆ. ತುಂಬ ಜನ ಅದನ್ನು ಉಗ್ರಪ್ಪ ಉದ್ಯಾನವನ ಅಂತ ಕೂಡ ಕರೀತಾರೆ. ಯಾಕೆ ಅದನ್ನು ಹಾಗೆ ಕರೀತಾರೆ ಅಂತಂದರೆ, ನಮ್ಮ ಏರಿಯಾದಲ್ಲಿ ಅದು ಒಂದು ಪ್ರತಿಷ್ಠಿತ ಜಾಗ. ನೀವು ಬಂದರೆ ಗೊತ್ತಾಗುತ್ತೆ, ಅದೊಂಥರ ಪ್ರತಿಷ್ಠಿತ ಬಡಾವಣೆ ಮತ್ತು ಒಂಥರ ನೀವೇನೋ ವಿದೇಶಕ್ಕೆ ಬಂದಿದ್ರೇನೋ ಅನ್ನೋಂಥ ಭಾವನೆ ಬರುತ್ತೆ ನಿಮಗೆ. ಅಂತಹ ಜಾಗದಲ್ಲಿ ದುಬಾರಿ ಬೆಲೆಯ ಒಂದು ಜಾಗವನ್ನು ಭೂಗಳ್ಳರಿಂದ ಇವರು ಉಳಿಸ್ಕೊಂಡು ಸರ್ಕಾರದ ಪರವಾಗಿ ಹೋರಾಟ ಮಾಡಿ, ಅಲ್ಲಿನ ಜನರ ಪರವಾಗಿ ಹೋರಾಟ ಮಾಡಿ ಒಂದು 10 ಎಕರೆ ಜಾಗದಲ್ಲಿ ಒಂದು ಅತ್ಯದ್ಭುತವಾದಂತಹ ಮಾದರಿ ಉದ್ಯಾನವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಉದ್ಯಾನವನವೇ ಇವತ್ತು ಪುಸ್ತಕ ಸಂತೆ ನಡೀತಿರುವಂತಹ ಉದ್ಯಾನವನ. ಅವರ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ಆಗಬೇಕು ಅಂದ್ಕೊಂಡಿದ್ದಕ್ಕೆ ಮುಖ್ಯ ಕಾರಣ ಅವರ ಸಾಹಿತ್ಯ ಆಸಕ್ತಿ. ಅವರು ಇವತ್ತು ಕೂಡ ರಾಮಾಯಣ ಮಹಾಭಾರತದ ಆದಿಯಾಗಿ ಅನೇಕ ಕೃತಿಗಳ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲಂತಹ ಒಬ್ಬ ರಾಜಕಾರಣಿ, ಮತ್ತು ಅವರ ಮನೆ ಪಕ್ಕದಲ್ಲಿ ಪಾರ್ಕ್ ಇರೋದ್ರಿಂದ, ಮತ್ತು HSR ಭಾಗದ ಹಿರಿಯ ನಾಗರಿಕರು ಅವರಾಗಿರೋದ್ರಿಂದ, ಮತ್ತು ಮುಖಂಡರು ಪ್ರಭಾವಿಗಳು ಆಗಿರೋದ್ರಿಂದ ಪುಸ್ತಕ ಸಂತೆ ಇವತ್ತು ಅಷ್ಟು ಶಕ್ತಿವಂತವಾಗಿಲ್ಲ.
ಆದ್ದರಿಂದ ಶಕ್ತಿವಂತರು ನಮಗೆ ಬೇಕಾಗಿರೋದ್ರಿಂದ ಅವರ ನೇತೃತ್ವದಲ್ಲಿ ಈ ಪುಸ್ತಕ ಸಂತೆಯನ್ನು ಮಾಡೋಣ ಅಂತ ಅಂದ್ಕೊಂಡು ಅವರನ್ನು ಭೇಟಿ ಮಾಡುವಂಥದ್ದಾಯಿತು. ನಮ್ಮ ಪರಡ್ಡಿಯವರು ನನ್ನನ್ನು ಕರೆದು ಇಲ್ಲೊಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ಅವ್ರನ್ನ ಭೇಟಿ ಮಾಡಿದಾಗ ಈ ಪುಸ್ತಕ ಸಂತೆ ಅನ್ನುವಂತಹ ರೂಪರೇಷೆ ಸಿದ್ಧವಾಯಿತು. ಅವತ್ತಿನ ಇವತ್ತಿನವರೆಗೂ ಪ್ರತಿ ಕ್ಷಣವೂ ಕೂಡ ಅವರು ಈ ಪುಸ್ತಕ ಸಂತೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಭಾಗದ ಎಲ್ಲ ಅನುಮತಿಗಳನ್ನು ಕೊಡಿಸೋದರಿಂದ ಹಿಡ್ಕೊಂಡು ಮತ್ತು ಸಹಯೋಗವನ್ನು ಕೊಡಿಸೋದ್ರ ತನಕ ಪ್ರತಿಯೊಂದು ಹೆಜ್ಜೆಯಲ್ಲಿ ರಾತ್ರಿ 1:30 ತನಕ ಅವರು ಈ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತಂದರೆ ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶ್ರದ್ಧೆ ತಗೊಂಡು ಈ ಪುಸ್ತಕ ಸಂತೆಯನ್ನು ರೂಪಿಸ್ತಾ ಇದ್ದೀವಿ. ಈ ಫೆಬ್ರವರಿ 10-11ಕ್ಕೆ ಈ ಪುಸ್ತಕ ಸಂತೆ ಆಗ್ತಿದೆ. ಸುಮಾರು 20,000ಕ್ಕೂ ಹೆಚ್ಚು ಜನ ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ. ಇದರ ಜೊತೆಗೆ ಬರೀ ಪುಸ್ತಕ ಸಂತೆ ಮಾತ್ರ ಅಲ್ಲ, 100 ಪ್ರಕಾಶಕರು ಮಾತ್ರ ಅಲ್ಲ, ಸಾಹಿತಿ ಓದುಗರು ಮಾತ್ರ ಅಲ್ಲ, ಅಲ್ಲಿ ಆಹಾರ ಮೇಳ ಇದೆ, ಸಂಸ್ಕೃತಿ ಅಂದರೆ ಸಂಗೀತ ಸಂತೆ ಕೂಡ ಇದೆ. ಜೊತೆಗೆ ಮಕ್ಕಳಿಗೆ ಶಾಲಾ ಕಾಲೇಜು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಅನ್ನುವಂಥದ್ದನ್ನು ಆಯೋಜನೆ ಮಾಡಿದ್ದೀವಿ. ಅದರ ಜೊತೆಗೆ ಪಠ್ಯೇತರ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಆ ಭಾಗದ ಗಣ್ಯರ ಅನೇಕರು ಸೇರಿಕೊಂಡು, ಹಿರಿಯ ನಾಗರಿಕರು, ವಾಯುವಿಹಾರಿಗಳು ಎಲ್ಲ ಸೇರಿಕೊಂಡು ಅದೊಂದು ಮರೆಯಲಾಗದ ಸಂದರ್ಭವನ್ನಾಗಿಸಬೇಕು. ಈ ಕಡಲೆಕಾಯಿ ಪರಸೆ ಥರ ಪ್ರತಿ ವರ್ಷ ಹೇಗೆ ನಡೆಯುತ್ತೋ ಹಾಗೆ ಇದು ಒಂದು ಕೂಡ ಈ ಭಾಗದಲ್ಲಿ ಶಾಶ್ವತ ಉಳಿಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಆ ಭಾಗದ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ಸು, ಕಿಟ್ಟಿ ಪಾರ್ಟೀಸು ಮತ್ತು ಆ ಸ್ಥಳೀಯ ಕನ್ನಡಪರ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದನ್ನು ಭಾಳ ಮನಸ್ಸಿಗೆ ಹಚ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನಂತಂದರೆ ನಮ್ಮ ಭಾಗದಲ್ಲಿ ಕನ್ನಡೇತರರು ಜಾಸ್ತಿ, ಕನ್ನಡಿಗರು ಕಡಿಮೆ. ಸೊ ನೀವೆಲ್ಲ ಬರ್ತಿರಲ್ಲ 10 ಅನ್ನೋದಕ್ಕೆ ಗೊತ್ತಾಗುತ್ತೆ. ಕನ್ನಡೇತರರು ತುಂಬ ಜಾಸ್ತಿ ಇದ್ದಾರೆ. ಆ ಭಾಗದಲ್ಲಿ ಕನ್ನಡದ ಕಂಪನ್ನು ಪಸರಿಸಬೇಕು, ಕನ್ನಡ ಪುಸ್ತಕ ಪ್ರೀತಿಯನ್ನು ಹಂಚಬೇಕು ಅನ್ನೋಂಥ ಒಂದು ಕಾರಣಕ್ಕೆ ಈ ಒಂದು ಪುಸ್ತಕ ಸಂತೆಯನ್ನು ನಾವು ಆಯೋಜಿಸಿದ್ದೇವೆ. ಅದಕ್ಕೆ ನೀವೆಲ್ಲರೂ ಬಂದು ಈ ನಾಡಿನ ಸಮಸ್ತ ಕನ್ನಡಿಗರಿಗೆ ಈ ವಿಷಯವನ್ನು ತಿಳಿಸಬೇಕು ಅನ್ನೋಂತಹ ಒಂದು ಮನವಿ ಮಾಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈಗ ಮುಂದಿನ ಮಾತಿಗಾಗಿ ನಾನು ಎಸ್ ಉಗ್ರಪ್ಪ ಸರ್ ಅವ್ರನ್ನ ಹೇಳಿ ಮೊದಲು ಅವರು ಮಾತಾಡ್ತಾರೆ. ರೈಟರ್ಸ್ ಆ್ಯಂಡ್ ಪಬ್ಲಿಷರ್ಸ್. ಸೊ ಇದು ಲೇಖಕರು ಮತ್ತು ಪ್ರಕಾಶಕರು ಪ್ರೋತ್ಸಾಹನಕ್ಕೆ ಮಾಡ್ತಾ ಇರೋ ಈ ಪುಸ್ತಕ ಸಂತೆಗೆ ನಮಗೆ ಅಭಿಮಾನ ಆಮೇಲೆ ಸಮ್ಮಾನ ಆಗಿರೋದು. ಇದಕ್ಕೆ ಮಾಧ್ಯಮಗಳು ಜಾಸ್ತಿ ಆಗ್ತಿದೆ ಹೊರತು ಪುಸ್ತಕಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಮತ್ತೆ ಆ ಮಕ್ಕಳನ್ನ ಪುಸ್ತಕದ ಕಡೆ ನೋಡ್ಕೊ ಬರೋಂಥದ್ದು ಎಷ್ಟೋ ಜನಕ್ಕೆ ಈಗಿರೋ ಸಾಹಿತಿಗಳ ಹೆಸರು ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಪದ್ಯಗಳು ಬರ್ದಿರೋದ್ರ ಹೆಸರು ಗೊತ್ತಿಲ್ಲ. ಪಾಪ ತುಂಬಾ ಪಕ್ಕದಲ್ಲೇ ಓಡಾಡ್ತಾ ಇದ್ರೆ ಅವ್ರನ್ನ ರೆಕಗ್ನೈಸ್ ಮಾಡೋಕ್ಕಾಗಲ್ಲ. ಆದರೆ ಯಾರೋ ಒಬ್ಬ ಸೆಲೆಬ್ರಿಟಿನೋ ಯಾರೋ ಒಬ್ರು ಏನೋ ರೀಲ್ಸ್ ನೋಡ್ಕೊಂಡಿದ್ದವ್ರು ಇಂಥವ್ರೆ ಅವ್ರನ್ನ ಗುರುಸ್ತಾರೆ. ಇಂಥ ಸಂಸ್ಕೃತಿ ಮುಂದಿನ ಪೀಳಿಗೆಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ವೀರಲೋಕ ಸಂಸ್ಥೆಯಿಂದ ಏನು ಪುಸ್ತಕ ಸಂತೆ ಮಾಡ್ತಾರೆ, ನಾವು ಒಟ್ಟಾರೆ ಇಲ್ಲಿ ವಿದ್ಯಾರ್ಥಿಗಳನ್ನ ಒಂದು 4,000 to 5,000 ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ. ಆ ವಿದ್ಯಾರ್ಥಿಗಳಲ್ಲಿ ಏನ್ ಕಲಿಸ್ತೀವಿ ಅಂದ್ರೆ ಅವರ ಪಠ್ಯೇತರ ಚಟುವಟಿಕೆಗಳಲ್ಲಿ ಲಭ್ಯ ಇರುವಂತವೇ ಆಟೋಟೋಪಗಳು, ಅದರಲ್ಲಿ ಗೆದ್ದಂಥವ್ರಿಗೆ ಇಲ್ಲಿರುವಂತ ಗಣ್ಯರಿಂದ ಪ್ರಶಸ್ತಿ ಕೊಡೋದು, ಅವ್ರನ್ನ ಮುಂದಿನ ಬಾರಿಗೆ ತಯಾರು ಮಾಡುವಂಥದ್ದು ಕೂಡ ಆಗ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗುವಂತ ಶ್ರೀತ ವಿ.ಎಸ್. ಉಗ್ರಪ್ಪ ಸರ್ ಅವರಿಗೆ, ಶ್ರೀನಿವಾಸ್ ಅವರಿಗೆ, ಪರೆಡ್ಡಿ ಸರ್ ಅವರಿಗೆ ಎಲ್ಲರೂ ಕೂಡ ಧನ್ಯವಾದ ಹೇಳಿ ಮಾತನಾಡಿದ್ದಾರೆ. ಧನ್ಯವಾದ. ಈಗ ಪರೆಡ್ಡಿ ಸರ್ ಹೇಳಿ ಮಾತನ್ನು ಆಡಬೇಕು. ಎಲ್ಲರಿಗೂ ನಮಸ್ಕಾರಗಳು. ಇದೇ ಮೊದಲ ಬಾರಿಗೆ ಈಗಾಗಲೇ ನನ್ನ ಸ್ನೇಹಿತರು ಮಾತನಾಡಿದಂಥವರು 6 ಜನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ನಾನು ಹೆಚ್ಚು ಮಾತನಾಡುವಂಥದ್ದು ಎಷ್ಟು ಸೂಕ್ತನೋ ಇಲ್ಲೋ ಗೊತ್ತಿಲ್ಲ. ಈ ಕಾರ್ಯಕ್ರಮ ಕೇವಲ 8-10 ದಿವಸಗಳಲ್ಲಿ ಮಾತನಾಡಿ ಫೈನಲೈಸ್ ಮಾಡಿ ಕಾರ್ಯರೂಪಕ್ಕೆ ತರತಕ್ಕಂಥದಕ್ಕೆ ನಾವೆಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಸಹಜವಾಗಿ ಪ್ರಶ್ನೆ ಉದ್ಭವ ಆಗುತ್ತೆ. ಮೊದಲನೇದು HSR ಅಲ್ಲಿ ಯಾಕೆ ಮಾಡ್ತೀರಿ? ಈಗಾಗಲೇ ಉತ್ತರ ಅವ್ರು ಹೇಳಿದ್ದಾರೆ.
ಅದರಲ್ಲೂ ವಿಶೇಷವಾಗಿ ಈ ಒಂದು ಉದ್ಯಾನವನ 2016 ಯುಗಾದಿಯಂದು ನಾವು ಪ್ರಾರಂಭ ಮಾಡಿದಂತು. ಸುಮಾರು 1,000 ಕೋಟಿ ಬೆಲೆ ಬಾಳತಕ್ಕಂತ ಆಸ್ತಿಯನ್ನ ಉಳಿಸಿರುವಂಥದ್ದು. ಆ ಉದ್ಯಾನವನದಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಆಂಪಿ ಥಿಯೇಟರ್ ಇದೆ. ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಪುರುಷರಿಗೆ 3 ಜಿಮ್ಗಳಿದ್ದಾವೆ. ಬುದ್ಧ ಮಂದಿರ ಇದೆ, ಕಲ್ಯಾಣಿಗಳಿದ್ದಾವೆ. ಒಂದು ರೌಂಡ್ ಆ ಒಂದು ಉದ್ಯಾನವನ ಹಾಕಿದ್ರೆ 1 ಕಿಲೋಮೀಟರ್ ಆಗುತ್ತೆ. ಪ್ರತಿದಿನ 1,000 ಜನ, ಬೆಳಗ್ಗೆ ಸಂಜೆ 1,000 ಜನ, 2,000ಕ್ಕೂ ಹೆಚ್ಚು ಜನ ಅಲ್ಲಿ ವಾಕರ್ಸ್ ಇರ್ತಾರೆ. ನಾವು ಆಗಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸುವಂತ ಸಂದರ್ಭದಲ್ಲಿ ಪರ್ರೆಡ್ಡಿ ಅವರು ಈ ವಿಚಾರವನ್ನ ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ರು. ಶ್ರೀನಿವಾಸ್ ರವರಿಗೆ ಈ ಯೋಚನೆ ಇದೆ, ಯೋಚನೆ ಮಾಡಬಹುದು. ಸೊ ಹಾಗಾಗಿ ಇವತ್ತು ಇವರೆಲ್ಲರ ಸಹಕಾರದಿಂದ ಒಂದು ಕಾರ್ಯಕ್ರಮ ರೂಪುಗೊಳ್ಳುತ್ತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಕೇಳಿಕೊಂಡಿದ್ದೇವೆ. ಅವರು ಬರ್ತಾರೆ. ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಶಿವರಾಜ್ ತಂಗಡಿಗೆ ಅವರು ಕನ್ನಡ ಮತ್ತು ಕಲ್ಚರ್ ಇಲಾಖೆಯ ಮಂತ್ರಿ, ಅವರು ಸಹ ಒಪ್ಪಿಗೆ ಕೊಟ್ಟಿದ್ದಾರೆ. ಅವರು ಸಹ ಬರ್ತಾರೆ. ಹೆಸರಾಂತ ಸಾಹಿತಿಗಳು, ಬರಹಗಾರರಾಗಿರುವಂತ ಬರಗೂರು ರಾಮಚಂದ್ರಪ್ಪನವರು ಬರ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ವಿಶ್ವೇಶ್ವರ್ ಭಟ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಧರಣಿ ದೇವಿ ಮಾಲ್ಗತ್ತಿ ಅವರು IPS ಆಫೀಸರ್, ಅವರು ಸಹ ಭಾಗಿಯಾಗಿರ್ತಾರೆ. ಸಾಯಂಕಾಲ ಹೊತ್ತು 10ನೇ ತಾರೀಕು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದೆ ಅದರ ಉದ್ಘಾಟನೆಯನ್ನ ರಾಜ್ಯದ ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾರೆ. ಅದರ ಜೊತೆಗೆ ಆ ಭಾಗದ ಸ್ಥಳೀಯ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಅವರು, ಮಾಜಿ ರಾಜ್ಯಸಭಾ ಸದಸ್ಯರಾಗಿರತಕ್ಕಂತ ಕುಪೇಂದ್ರ ರೆಡ್ಡಿ ಅವರು, ಇನ್ನಿತರರು ಅದರಲ್ಲಿ ಭಾಗಿಯಾಗ್ತಾರೆ. 11ನೇ ತಾರೀಕು ಸಮಾರೋಪ ಸಮಾರಂಭಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು, ಲೇಖಕಿಯರ ಸಂಘದ ಅಧ್ಯಕ್ಷಣೆಯಾಗಿರುವಂತಹ ಡಾಕ್ಟರ್ HL ಪುಷ್ಪಾರವರು, ಗೋಪಿನಾಥ್ ರೆಡ್ಡಿ ಮತ್ತು ನಾವುಗಳು ಅದರಲ್ಲಿ ಇರ್ತಾರೆ. ಇದರ ಜೊತೆಗೆ ಆಹಾರ ಮೇಳವನ್ನ ಉದ್ಘಾಟನೆ ಮಾಡಲಿಕ್ಕೆ ಕನ್ನಡದ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ನಟನೆ ಮಾಡಿರುವಂತ ಮಮತಾ ರಾವತ್ ಅನ್ನುವಂಥವ್ರು ಮಾಡ್ತಾರೆ. ಹಾಗೆ ಕುಮಾರಿ ಚೈತ್ರ ಕೊಟ್ಟೂರ್ ಅವರು ಚಲನಚಿತ್ರ ನಟಿ, ಬರಹಗಾರ್ತಿ ಮತ್ತು ಒಂದು ಫಿಲಿಂ ಇತ್ತೀಚೆಗೆ ಡೈರೆಕ್ಟ್ ಮಾಡಿರ್ತಕ್ಕಂಥ ಆಕೆನೂ ಸಹ ಈ ರಂಗೋಲಿ ಕಾಂಪಿಟೇಷನ್ ಫಾರ್ ವಿಮೆನ್ ಏನಿದೆ ಅದನ್ನ ಉದ್ಘಾಟನೆ ಮಾಡತಕ್ಕಂಥದ್ದಿದೆ. ಹಾಗೆ ಜ್ಞಾನ ಗುರುರಾಜ್ ಮತ್ತು ರಚನಾ ಇವರುಗಳು ಈ ಮಕ್ಕಳ ಸಂತೆಯ ಉದ್ಘಾಟನೆ ಮಾಡತಕ್ಕಂಥದ್ದಿದೆ. ಯಾಕೆ ಇವತ್ತು ಮಕ್ಕಳ ಈ ಒಂದು ಪುಸ್ತಕ ಸಂತೆ? ಇದೊಂದು ರೀತಿಯಲ್ಲಿ ತ್ರಿವೇಣಿ ಸಂಗಮ ಇದ್ದಾಗ ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ತ್ರಿವೇಣಿ ಸಂಗಮ. ಒಂದು ಕಡೆ ಬರಹಗಾರರು, ಇನ್ನೊಂದು ಕಡೆ ಪ್ರಕಾಶಕರು, ಇನ್ನೊಂದು ಕಡೆ ಓದುಗರು.
ಈ 3 ಜನರಿಗೆ ಒಂದು ರೀತಿಯಲ್ಲಿ ತ್ರಿವಿಧ ದಾಸೋಹವನ್ನ ಮಾಡುವಂತಹ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ನಾವು ರೂಪಿಸಿದ್ದೇವೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ 21st ಸೆಂಚುರಿನಲ್ಲಿ ಬಹಳಷ್ಟು ಜನ ಇವತ್ತು ಓದೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಓದು ಯಾವುದಕ್ಕೆ ಅವಶ್ಯಕತೆ ಇದೆ ಅಂದ್ರೆ ವಿದ್ಯೆಯನ್ನ ಕಲೀಲಿಕ್ಕೆ. ವಿದ್ಯಾ ದದಾತಿ ವಿನಯಂ, ವಿನಯ ದಾತಿ ಪಾತ್ರತಾ ಅಂತ ಹೇಳ್ತಾರೆ. ಯಾರು ವಿದ್ಯೆಯ ಮೂಲಕ ವಿದ್ವತ್ತನ್ನ ಗಳಿಸಿಕೊಳ್ತಾರೆ ಅವರಿಗೆ ಸಹಜವಾಗಿ ವಿನಯ ಅವರಲ್ಲಿ ಬರುತ್ತೆ. ಅದರಿಂದ ಗೌರವಿಸ್ಕೊಳ್ಪಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವು ನೋಡ್ತೇವೆ. ಆದರೆ ಅನ್ಫಾರ್ಚುನೇಟ್ಲಿ 21st ಸೆಂಚುರಿನಲ್ಲಿ ಪ್ರಪಂಚ ಸಣ್ಣದಾಗಿದ್ರೂ ಸಹ ಅನೇಕ ಜನರ ಹೃದಯಗಳು ವೈಚಾರಿಕತೆಯಲ್ಲಿ ಸಂಕುಚಿತ ಆಗ್ತಾ ಇದೆ. ಧರ್ಮದ ಹೆಸರಿನಲ್ಲೋ, ಜಾತಿ ಹೆಸರಿನಲ್ಲೋ, ದೇವರ ಹೆಸರಿನಲ್ಲೋ, ಮತ್ತೊಂದರ ಹೆಸರಿನಲ್ಲಿ ಅನೇಕರು ತಮ್ಮದೇ ಆಗಿರ್ತಕ್ಕಂಥ ಸಂಕುಚಿತವಾದಂತ ಭಾವನೆಗಳನ್ನ ಮನಸ್ಸಿನಲ್ಲಿ ರೂಢಿಸಿಕೊಂಡು ಮನುಕುಲಕ್ಕೆ ಎಲ್ಲರೂ ಅಂತಲ್ಲ, ಅಲ್ಲೊಬ್ರು ಇಲ್ಲೊಬ್ರು ಕಂಟಕಪ್ರಾಯ ಆಗಿರ್ತಕ್ಕಂಥದನ್ನ ಗಮನಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಲ್ಲಿ ಓದನ್ನ ಕಲಿಸೋದ್ರ ಮೂಲಕ, ಓದನ್ನ ಮಾಡುವಂಥದಕ್ಕೆ, ಓದಲಿಕ್ಕೆ ಪುಸ್ತಕಗಳನ್ನ ಅವರಿಗೆ ಸುಲಭವಾಗಿ ಲಭ್ಯ ಆಗುವಂತ ರೀತಿನಲ್ಲಿ ಅದರ ಮೂಲಕ ಸಮ ಸಮಾಜವನ್ನ, ನಾಗರಿಕ ಸಮಾಜವನ್ನ ನೋಡಬೇಕು ಅನ್ನುವಂತ ಉದ್ದೇಶದಲ್ಲಿ ಒಂದು ಕಿಂಚಿತ್ತು ಪ್ರಯತ್ನ ಇದಾಗಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಬಹುಶಃ ಈಗೇನು ಅನೇಕರು ಮಕ್ಕಳು ರಾತ್ರಿ 1 ಗಂಟೆ 2 ಗಂಟೆ ಆನ್ಲೈನ್ ಜೂಜಿನಲ್ಲಿ ಅನೇಕರು ಕಾಲಹರಣ ಮಾಡ್ತಾರೆ. ಅನೇಕರು ಟಿವಿ ಮತ್ತು ಲ್ಯಾಪ್ಟಾಪ್ ಅಲ್ಲೇ ಕಾಲಹರಣ ಮಾಡ್ತಾ ಇರ್ತಾರೆ. ಆದರೆ ಯಾರು ಸಹ, ಈಗ ಉದಾಹರಣೆಗೆ ನಮ್ಮ ದೇಶದ ಮಹಾನ್ ಗ್ರಂಥಗಳಾಗಿರುವಂತ, ಒಂದು ಕಡೆ ಹೇಳ್ತಾರೆ ಇಷ್ಟಾಭಾರ್ಯ ಸುಮಿತ್ರಂಚ ತಾಂಬೂಲಂ ಭಾರತೀ ಕಥಾ ಅಂತ ಹೇಳಿ. ಭಾರತದ 2 ಕಥೆಗಳಿದ್ದಾವಲ್ಲ, ರಾಮಾಯಣ ಮಹಾಭಾರತ. ಹಾಗೆ ಈಗಿನ ನಮ್ಮ ಸಂವಿಧಾನವನ್ನ ಇದನ್ನ ಅಧ್ಯಯನ ಮಾಡ್ತಾ ಹೋದ್ರೆ ಅನೇಕ ಹೊಸ ವಿಚಾರಗಳನ್ನ ನಾವು ಸರ್ ಎಲ್ಲ ನೋಡಿ. ಈಗೇನು ಆ ಪ್ರಕಾಶಕರು ಏನೆಲ್ಲ ಇಲ್ಲಿಯವರೆಗೂ ಪಬ್ಲಿಷ್ ಮಾಡಿದ್ದಾರೆ, ಸೇರ್ಕೊಂಡು 100 ಪ್ರಕಾಶಕರು ಸೇರ್ಕೊಂಡು 2 ತಿಂಗಳಿಗೆ ಒಂದ್ಸಲಿ ಪ್ರತಿ ಒಂದು ಜಿಲ್ಲೆಗೆ ಹೋಗ್ಬೇಕು ಅಂತ. ಇವತ್ತು ಕನ್ನಡದಲ್ಲಿ ಅಥವಾ ಎಲ್ಲೇ ದೇಶದಲ್ಲಿ ಎಲ್ಲೇ ಹೋದ್ರೂ ಕೂಡ ಒಂದು ಲೇಔಟ್ ಆಗ್ತಿದೆ ಅಂತಂದ್ರೆ ಅಲ್ಲಿ ನೋಡಿ, ಒಂದು ಸಣ್ಣದೊಂದು ಪ್ರಾವಿಷನ್ ಸ್ಟೋರ್ ಬರುತ್ತೆ, ಒಂದು ಇಸ್ತ್ರಿ ಅಂಗಡಿ ಬರುತ್ತೆ, ಒಂದು ಹಾಸ್ಪಿಟ್ಲ್ ಬರುತ್ತೆ, ಒಂದು ಮಾಲ್ ಬರುತ್ತೆ, ಪ್ರತಿಯೊಂದು ಬರುತ್ತೆ, ಒಂದು ಕಲ್ಯಾಣ ಮಂಟಪ ಸಮೇತ. ಆದರೆ ಒಂದೇ ಒಂದು ಪುಸ್ತಕದ ಅಂಗಡಿ ಯಾವ್ದಾದ್ರು ಲೇಔಟ್ ಅಲ್ಲಿ ಬಂದಿದೆ ಅಂತಂದ್ರೆ ಇಲ್ಲ. ಇವತ್ತು ನಾವು ಪುಸ್ತಕ ನೋಡ್ಬೇಕಾದ್ರೆ ಗಾಂಧಿನಗರ, ಗಾಂಧಿ ಬಜಾರಕ್ಕೆ ಅಥವಾ ಇಲ್ಲಿಗೆ ಗೋಲ್ಡ್ಫಿಂಚ್ ಪಕ್ಕದಲ್ಲಿ ನಾವು ಕರ್ನಾಟಕಕ್ಕೆ ಬರಬೇಕು ಅಂತ ಸ್ಥಿತಿ ಇದೆ. ಸೊ ಕಣ್ಣಿಗೆ ಕಾಣಿಸುವಂತಹ ವ್ಯವಸ್ಥೆನೇ ಇಲ್ಲ ನಮ್ಮಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಜನರಿರೋ ಕಡೆಗೆ ಕನ್ನಡ ಪುಸ್ತಕ ತಗೊಂಡು ಹೋಗ್ಬೇಕು ಅಂತ ಒಂದು ಅಭಿಯಾನ ಶುರು ಮಾಡಿದ್ದೇವೆ. ಒಂದು ಸ್ವಯಂ ಕೃಷಿ ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಕರೆದು, ನಿಮಗೆ ನಾವು 750 ರೂಪಾಯಿ ಕೊಡ್ತೀವಿ, ಜನನಿಬಿಡ ಪ್ರದೇಶಗಳಲ್ಲಿ, ಜನದಟ್ಟಣೆ ಇರುವಂತಹ ಜಾಗದಲ್ಲಿ ಸ್ಟ್ಯಾಂಡ್ ಎತ್ಕೊಂಡೋಗಿ ಒಂದು 100 ಪುಸ್ತಕ ಮಾರಾಟಕ್ಕೆ ಇಡಿ ಅಂತ ಕಳೆದ 3 ವಾರದಿಂದ ಶುರು ಮಾಡಿದ್ದೀವಿ. ಅಂದ್ರೆ ಜನರಿರೋ ಕಡೆಗೆ ಪುಸ್ತಕ ಕೊಡಬೇಕು ಅಂತ. ಅದು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಕಳೆದ ಭಾನುವಾರ ಸುಮಾರು 500ಕ್ಕೂ ಹೆಚ್ಚು ಪುಸ್ತಕ ಮಾರಾಟ ಆಗಿದೆ. 1 ಲಕ್ಷ ರೂಪಾಯಿ ಪುಸ್ತಕ ಮಾರಾಟ ಆಗಿದೆ. ಅಂದ್ರೆ ಕನ್ನಡಿಗರೆಲ್ಲರೂ ಪುಸ್ತಕ ಖರೀದಿಸಲಿಕ್ಕೆ ರೆಡಿ ಇದ್ದಾರೆ. ಆದ್ರೆ ನಾವು ಅವ್ರನ್ನ ತಲುಪಿಸೋ ರೀತಿಯಲ್ಲಿ ಸೋಲ್ತಾ ಇದ್ವಿ. ಅದರ ಅಂಗವಾಗಿ ಕೂಡ ಇದು ಪುಸ್ತಕ ಸಂತೆ ಒಂದು ದೊಡ್ಡ ಅಸ್ತ್ರವಾಗಿ ಕೆಲಸ ಮಾಡುತ್ತೆ ಅಂತ ನಾನು ನಂಬಿದ್ದೇನೆ. ಸೊ ಮುಂದಿನ 2 ತಿಂಗಳ ನಂತರ ನಾವು ಬೀದರ್ನಲ್ಲಿ ಈ ಕಾರ್ಯಕ್ರಮವನ್ನು ಚುನಾವಣೆ ಕಳೆದ ನಂತರ ಮಾಡುವಂಥದ್ದಿದೆ. ಅದರ ನಂತರ 2 ತಿಂಗಳ ನಂತರ ಬೇರೆ ಕಡೆಗೆ ಹೋಗೋದಿದೆ. ಸೊ ಇದಕ್ಕೆ ಬುನಾದಿ ಉಗ್ರಪ್ಪ ಅವರ ನೇತೃತ್ವದ ಈ ಪುಸ್ತಕ ಸಂತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಹೆಮ್ಮೆ ಪಡ್ತೇನೆ.